ನೀವು ನೋಡಾಕತ್ತೀರಿ KK2 ನ್ಯೂಸ್. ನಾನು ಶ್ರೀನಿಧಿ. ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋವಿಂದಪುರ ಊರದಲ್ಲಿ ಏನು ಒಟ್ಟು 6 ಜನರದ್ದು ಮರ್ಡರ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ದಾಖಲಾಗಿ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 12 ಜನ ಆರೋಪಿತರನ್ನು ಅರೆಸ್ಟ್ ಮಾಡಲಾಗಿದೆ. ಅವರನ್ನು ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಬಿಟ್ಟು ಪೊಲೀಸ್ ಕಸ್ಟಡಿಗೆ ತೊಗೊಂಡು ಫರ್ದರ್ ಇಂಟ್ರಾಗೇಷನನ್ನು ಮಾಡ್ತಾ ಇದ್ದೀವಿ. ಯಾರ್ಯಾರು ಗುಂಡು ಬಿದ್ದಿತ್ತು? ಕೆಲವು ಗುಂಡಿನ ದಾಳಿ ಆಗಿತ್ತು, ಚಾಪಿಂಗ್ ಆಗಿತ್ತು. ಅದರಲ್ಲಿ ಕಲ್ಲನಗೌಡ ಪಾಟೀಲ್ ಅನ್ನೋರದ್ದು DBBL ಲೈಸೆನ್ಸ್ಡ್ ವೆಪನ್ ಏನಿತ್ತು, ಆ ಲೈಸೆನ್ಸ್ಡ್ ವೆಪನ್ ಯೂಸ್ ಆಗಿದೆ ಅನ್ನುವಂಥ ಮಾಹಿತಿನೂ ಕೂಡ ಇದೆ. ಮತ್ತು ಒಟ್ಟು 6 ಜನರ ಮೃತರಲ್ಲಿ ಈಗ ಪ್ರಿಲಿಮಿನರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟದಲ್ಲಿ ಇಬ್ಬರ ದೇಹದಲ್ಲಿ ಅದೊಂದು DBBL ಬಂದೂಕಿನಿಂದ ಸಿಡಿದಂಥ ಗುಂಡು ಕೂಡ ಕಂಡು ಬಂದಿದೆ. ಅದನ್ನು ಕೂಡ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ಜಮೀನು ವ್ಯಾಜ್ಯನೇ ಕಾರಣ ಸರ್. ಥ್ಯಾಂಕ್ ಯು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತನಿಖೆ ಮುಂದುವರಿದಿದೆ. ಯಾಕಂತಂದರೆ ಇಟ್ ಈಸ್ ಜಸ್ಟ್ ಬಿಗಿನಿಂಗ್ ಆಫ್ ದ ಇನ್ವೆಸ್ಟಿಗೇಷನ್ನು. ಈ ಇನ್ವೆಸ್ಟಿಗೇಷನ್ದಲ್ಲಿ ಇನ್ನೂ ಕೆಲವೊಂದಿಷ್ಟು ಹೆಸರುಗಳು ನಮ್ಮ ಹತ್ರ ಕಂಡು ಬಂದಿದ್ದಾವೆ. ಈಗೇನು 12 ಜನ ಸಿಕ್ಕಿದ್ದಾರೆ, ಅದರಲ್ಲಿ FIRದಲ್ಲಿರೋರು 3 ಜನ ಇದ್ದಾರೆ. ಹಾಗಾಗಿ 12 ಬಿಟ್ಟು 9 ಜನ ಬಿಟ್ಟು ಈಗ 9 ಜನ ಎಕ್ಸ್ಟ್ರಾನೂ ಇದ್ದಾರೆ. ಅಂದರೆ ಈಗ ಆ್ಯಸ್ ಆಫ್ ನೋ ಲಿಸ್ಟ್ ಈಸ್ 21. ಸೊ ಇನ್ನೂ ಕೂಡ ನಮಗೆ ಹೆಚ್ಚಿನ ಜನ ಇದ್ದಾರೆ ಅನ್ನುವಂಥದ್ದು ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ. ಸೊ ಪ್ರೋಗ್ರೆಸ್ ಆಗುವಂಥ ತನಿಖೆ ವಿವರವನ್ನು ನಿಮಗೆ ಮತ್ತೆ ಬರುವಂಥ ದಿನಗಳಲ್ಲಿ ಕೊಡಲಾಗುತ್ತೆ. ಅಂದರೆ ಸರ್ FIRನ ಇಲ್ಲಾರ್ದವ್ರು ಅಂತಂದರೆ ಈಗ ತನಿಖೆ ವೇಳೆ ಬಹಿರಂಗ ಈಗ ಅಲ್ಲಿದ್ದವ್ರಿಗೆ ಅವ್ರಿಗೆಲ್ಲರದ್ದು ಹೆಸರು ಗೊತ್ತಿರಲ್ಲ. ಸೊ ಈಗ ಗೊತ್ತಿದ್ದ ಹೆಸರುಗಳನ್ನ ಕೊಟ್ಟಿರ್ತಾರೆ. ಮತ್ತು 12 ಜನ ಮತ್ತು ಇತರರು ಅಂತಂತ ಕೊಟ್ಟಿದ್ದರು ಅವರು. ಸೊ ಅವ್ರಿಗೆ ಎಷ್ಟು ಜನದ ಹೆಸರು ಗೊತ್ತಿದೆ ಅದು ಕೊಟ್ಟಿದ್ದಾರೆ. ಬಟ್ ನಾವು ತನಿಖೆಯನ್ನು ಮಾಡಿದಾಗ ಅದರಲ್ಲಿ ಇನ್ನೂ ಬೇರೆ ಜನನೂ ಕೂಡ ಇದ್ದಾರೆ ಅನ್ನೋದು ಮಾಹಿತಿ ಬಂದಿದೆ. ಎಲ್ಲರೂ ಕೂಡ ಈಗ ಅರೆಸ್ಟ್ ಆದವರು ಎಲ್ಲರೂ ಕೂಡ ಗೋವಿಂದಪುರದವರೇ ಇದ್ದಾರೆ. ಸೊ ಹಾಗಾಗಿ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟವರೇ ಇದ್ದಾರೆ. ಇನ್ನೂ ಕೂಡ ಪ್ರಕರಣ ತನಿಖೆಯಲ್ಲಿದೆ. ಮುಂಬರುವಂಥ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಾಗುತ್ತೆ. ಥ್ಯಾಂಕ್ ಯು ಸರ್. ಸುದ್ದಿ ಇಷ್ಟ ಆದವು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ. ಅಲ್ಲಿ ಕೆಂಪನ್ ಬಟನ್ ಐತೆ ನೋಡ್ರಿ, ಅದೇ ಗುಡಿ ಒಳಗಿನ ಗಂಟೆ ಹಂತದೊಂದು ಬಟನ್ ಐತೆ ನೋಡ್ರಿ, ಅದನ್ನು ಪ್ರೆಸ್ ಮಾಡಿರಿ. ಎಲ್ಲರ್ಕಿನ್ನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ. ಚಲೋ ಅಲ್ಲೇನ್ರಿ? ನಿಮ್ಮ ಬಳಗದಾಗ ಎಲ್ಲರಿಗೂ ಕಳಿಸ್ತೀರ, ಹೌದಲ್ರಿ? ಧನ್ಯವಾದಗಳು.